ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಪ್ರಚಾರದ ಕಡೆ ದಿನ. ಇವತ್ತು ಜನರ ರೆಸ್ಪಾನ್ಸ್ ಹೇಗಿದೆ? ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ? ಖುದ್ದು ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಬನ್ನಿ. ಮೇಡಮ್, ಇವತ್ತು ಪ್ರಚಾರದ ಕಡೆ ದಿನ, ಕ್ಷೇತ್ರಾದ್ಯಂತ ಸಂಚಾರ ಮಾಡಿದ್ದೀರಾ, ಮತದಾರರ ರೆಸ್ಪಾನ್ಸ್ ಹೇಗಿದೆ ಮೇಡಮ್? ಸರ್, ಮತದಾರರ ರೆಸ್ಪಾನ್ಸು, ಅವರ ಪ್ರೀತಿ ವಿಶ್ವಾಸ ನಿಜ ಹೇಳಬೇಕು ಅಂದರೆ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನಾನು ಪ್ರತಿಯೊಬ್ಬರಿಗೂ ಸಹ ಒಂದು ತಿಂಗಳಿಂದ ನಮ್ಮ ಕಾರ್ಯಕರ್ತರಿರ್ಬೋದು, ಕಾಂಗ್ರೆಸ್ಸಿನ ಕಾರ್ಯಕರ್ತರಿರ್ಬೋದು, ವಿಶೇಷವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಿರ್ಬೋದು, ಮತ್ತು ಎಲ್ಲ ನಮ್ಮ ಮತದಾರ ಪ್ರಭುಗಳು ಅವರೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅವರು ಮನೆಗಳಿಗೆ ಹೋಗೋದಿರ್ಬೋದು, ಪಾದಯಾತ್ರೆ ಇರ್ಬೋದು, ಆಮೇಲೆ ರ್ಯಾಲಿಗೆ ಬರೋರು ಇರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು. ಯಾಕಂದರೆ ನೋಡಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಸಂಸದರು ನಮಗೆ ಕೈಗೆ ಸಿಗುವಂಥ ಒಬ್ಬ ವ್ಯಕ್ತಿ ಬೇಕು, ನಮಗೆ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಬೇಕು, ನಮಗೆ ನಮ್ಮ ಕಷ್ಟ ಸುಖ ಅರ್ಥ ಮಾಡಿಕೊಂಡು ನಮಗೆ ಇದು ನಮ್ಮ ಪರ ಮಾತಾಡೋ, ನಮ್ಮ ಕೆಲಸಗಳನ್ನ ಅವರೇ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಅವರು ಕೆಲಸ ಮಾಡಿಸುವಂಥ ಒಬ್ಬ ನೀವು ಶಾಸಕಿಯಾಗಿ ಹಿಂದೆ ಆಗಿದ್ರಿ. ಅದೇ ರೀತಿ ಆಪೋಸಿಷನಲ್ಲಿ ಇದ್ಕೊಂಡ್ರೂ ಸಹ ನೀವು ಗಲಾಟೆ ಮಾಡ್ತಿದ್ರಿ, ಹೋರಾಟ ಮಾಡ್ತಿದ್ರಿ, ನೀವು ಅಸೆಂಬ್ಲಿಯಲ್ಲಿ ಮಾತಾಡ್ತಿದ್ರಿ, ಬೀದಿಯಲ್ಲಿ ಕೂತ್ಕೊಂಡು ನೀವು ಕೆಲಸ ಆಗೋವರೆಗೂ ನೀವು ಸುಮ್ಮನೆ ಇರ್ತಿರ್ಲಿಲ್ಲ. ಹಾಗಾಗಿ ನೀವು ನಮ್ಮ ಕನ್ನಡಿಗರ ಧ್ವನಿಯಾಗಿರ್ತೀರ. ಏನೇ ಸಮಸ್ಯೆಗಳಿದ್ರೂ ಸಹ ನೀವು ಜನರಿಗೆ ಸ್ಪಂದಿಸ್ತೀರಾ. ಒಂದು ಸಣ್ಣ ವಿಷಯ ಇರ್ಬೋದು, ಒಂದು ದೊಡ್ಡ ವಿಷಯ ಇರ್ಬೋದು. ಹಾಗಾಗಿ ಇದು ನಮ್ಮ ಹಿತದೃಷ್ಟಿಯಿಂದ ನಮಗೆ ಅಭಿವೃದ್ಧಿ ಆಗಬೇಕು, ನಮಗೆ ಒಂದು ಬೆಂಗಳೂರಲ್ಲಿ ಒಂದು ಸಾಮರಸ್ಯ ಇರಬೇಕು, ಒಂದು ಸಹಬಾಳ್ವೆ, ಒಂದು ಸೌಹಾರ್ದತೆ ಇರಬೇಕು ಅಂದರೆ ಒಬ್ಬ ಒಳ್ಳೆ ಅಭ್ಯರ್ಥಿ ಬೇಕು. ಅದಕ್ಕೆ ನಾವು ನಿಮಗೆ ಆಯ್ಕೆ ಮಾಡಬೇಕು ಅಂತ ಇದ್ದೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ ಬದಲಾವಣೆ ಬಯಸಿದ್ದಾರೆ ಅಂತ ಅನಿಸುತ್ತಾ ಮೇಡಮ್? ಅಂದರೆ ಜನರ ನೋಡಿದಂಥ ರೆಸ್ಪಾನ್ಸ್ ನೋಡಿದಂಥ ಸಂದರ್ಭದಲ್ಲಿ 100% ಸರ್, 100%. ಯಾಕಂದರೆ ಜನ ನಾನು ಹೇಳ್ದಾಗೆ ನೋಡಿದ್ದಾರೆ, ಚಾನ್ಸ್ ಕೊಟ್ಟಿದ್ದಾರೆ ಸ್ಥಳೀಯ ಸಂಸದರಿಗೆ, BJP ಅಭ್ಯರ್ಥಿಯವ್ರಿಗೆ. ಇರಲಿಲ್ಲ ಗ್ರೌಂಡಲ್ಲಿ. ಆಮೇಲೆ ನೋಡಿ, ಈಗ ನಾವು ಯಾವಾಗಲೂ ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಯಾವಾಗಲೂ ಮಾಡಬಾರ್ದು. ಆಮೇಲೆ ನೋಡಿ, ಒಬ್ಬ ನಂಬಿಕೆ ಇರಬೇಕು ಜನಪ್ರತಿಗಳ ಮೇಲೆ. ಸೊ ಹಾಗಾಗಿ ನೀವು ಮೊನ್ನೆ ಬ್ಯಾಂಕು ವಿಷಯದ ಬಗ್ಗೆ ನೀವು ನೋಡ್ಬೋದು. ಆಮೇಲೆ ಎಲ್ಲಿ ಹೋದರೂ ಸಹ ಜನ ಅದೇ ಹೇಳ್ತಿದ್ದಾರೆ, ನಾವು ನೋಡಿಲ್ಲ, ಕೈಗೆ ಸಿಕ್ಕಿಲ್ಲ, ಬರೀ ಟ್ವಿಟರು ಸೋಷಿಯಲ್ ಮೀಡಿಯಲ್ಲಿ ಮಾತ್ರ. ಬೇರೆ ರಾಜ್ಯಗಳಲ್ಲಿ ಅವರು ಪ್ರವಾಸ ಮಾಡಿಕೊಂಡಿದ್ದಾರೆ, ನಮ್ಮ ಬೆಂಗಳೂರು ದಕ್ಷಿಣಕ್ಕೆ, ಕರ್ನಾಟಕಕ್ಕೆ ಮೋಸ ಅನ್ಯಾಯ ಆಗಿದೆ ಅಂತ. ಮೇಡಮ್, ಈಗ ಗ್ಯಾರಂಟಿ ಯೋಜನೆಗಳಿರ್ಬೋದು ಸರ್ಕಾರದ್ದು, ಅದು ಒಂದು ಕಡೆ. ಇನ್ನೊಂದು ಕಡೆ ನಿನ್ನೆ ಅಷ್ಟೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ತಮ್ಮ ಕ್ಷೇತ್ರಕ್ಕೆ ಬಂದು ಕ್ಯಾಂಪೇನ್ ಮಾಡಿದ್ರು. ಇದು ಎಷ್ಟು ತಮಗೆ ಪ್ಲಸ್ ಆಗುತ್ತೆ ಮೇಡಮ್? 100% ಸರ್. ನೋಡಿ, ವಿಶೇಷವಾಗಿ ಬಡವರು ಇರ್ಬೋದು, ನಮ್ಮ ರಾಜ್ಯದಲ್ಲಿ ನೋಡಿ ಈ ಬೆಲೆ ಏರಿಕೆ ಬಹಳ ಆಗಿಬಿಟ್ಟಿದೆ 10 ವರ್ಷದಿಂದ. ಜನರಿಗೆ ನಿಜವಾಗ್ಲೂ ಜೀವನ ಹೇಗೆ ನಡೆಸೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈಗ ನೋಡಿ, ಈ ಫ್ರೀ ಬಸ್ಸಿಂದ ನಿಜವಾಗ್ಲೂ ಮಹಿಳೆಯರಿಗೆ ಎಷ್ಟು ಒಳ್ಳೆಯದಾಗಿದೆ ಅಂದರೆ, ಅವರು ಪಾಪ ಈಗ ಕೆಲಸಕ್ಕೆ ಹೋಗ್ತಿದ್ದಾರೆ, ಇದು ಕಾಲೇಜಿಗೆ ಹೋಗ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ, ನಾವು ಹುಂಡಿಗಳು ತುಂಬ ಹೋಗಿದೆ. ಅದೇ ಯಾಕಂದರೆ ಇದು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗಬೇಕು ಅಂದರೆ ಜಸ್ಟ್ ಒಂದು ಬಸ್ ಅಲ್ಲ ಸರ್. ಇಟ್ ಈಸ್ ಆಕ್ಸೆಸ್ ಟು ಜಾಬ್ಸ್, ಇಟ್ ಈಸ್ ಆಕ್ಸೆಸ್ ಟು ಒಂದು ಆಸ್ಪತ್ರೆಗೆ ಹೋಗ್ಬೋದು, ಕಾಲೇಜ್ಗೆ ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು. ಸೊ ಆ ಮೆಂಟಲಿ ಆ ಫ್ರೀಡಮ್ ಇರುತ್ತೆ ಮಹಿಳೆಯರಿಗೆ. ಬೇರೆ ಯಾರ ಮುಂದೇನೂ ಕೈ ಚಾಚೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಸಹ ಅಷ್ಟೇ. ನೋಡಿ, ಪ್ರತಿಯೊಬ್ಬರು, ವಿಶೇಷವಾಗಿ ಮಹಿಳೆಯರು, ಅವ್ರು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಕೈಯಲ್ಲಿ ಒಂದು ಚೂರು ಹಣ ಇದ್ದರೆ ಎಷ್ಟೊಂದು ಮೆಂಟಲಿ ಒಂದು ಇದಿರುತ್ತೆ. ಯಾಕಂದರೆ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ, ಮಾತ್ರೆ ತೊಗೋಬೇಕು. ನೋಡಿ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರು ಅವರ ಮನೆ ಖರ್ಚಿಗೆ ಯೂಸ್ ಮಾಡ್ತಾರೆ, ನಮ್ಮ ಮಕ್ಕಳು ಫೀಸಿಗಿರ್ಬೋದು. ಆಮೇಲೆ ಕೆಲವರು ಮನೆ ಎಲ್ಲ ಕೂಡಾಕಿ ಏನೋ ಒಂದು ಈ ಬಿಸಿಲಲ್ಲಿ ಒಂದು ಇದು ಏನೋ ಫ್ರಿಡ್ಜ್ ಇರ್ಬೋದು. ಸೊ ಆ ರೀತಿ. ಆಮೇಲೆ ಇದು ವಿಶೇಷವಾಗಿ ನಮ್ಮ ಈ ಜನರಿಗೆ ಈ 10 ವರ್ಷದಿಂದ ಏನೇನೋ ಸಮಸ್ಯೆಗಳಾಗಿದೆಯೋ, ಇದು ಯಾರು ದುಡ್ಡು ಅಂದರೆ ನಮ್ಮ ದುಡ್ಡು. ಅದಕ್ಕೆ ಈಗ ಯಾರಿಗೆ ಅವಶ್ಯಕತೆ ಇದೆಯೋ ವಾಪಸ್ ಅವರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅವರಿಗೂ ಸಹ ಈ ಎಂಪವರ್ಮೆಂಟ್
ಅಂತ ಹೇಳ್ತೀವಲ್ಲ, ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ಸೊ ಆರ್ಥಿಕವಾಗಿ ನಾವು ಇದಾಗಬೇಕು, ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಅದಕ್ಕೆ ಇದು ತುಂಬ ಯೂಸ್ ಆಗ್ತಿದೆ. ಯುವಕರಿಗೂ ಅಷ್ಟೇ ನೋಡಿ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಅವ್ರಿಗೆ ಕೆಲಸ ಸಿಗೋವರೆಗೂ ಏನೋ ಒಂದು ಅಪ್ಲಿಕೇಶನ್ಸ ಅದು ಇದು ಅದಕ್ಕೆಲ್ಲ ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದೇ ಅಲ್ಲ, ಮುಂದೇನೂ ಸಹ ನಾವು ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಸಿನ ಅಲೆ ಇದೆ. ಆದರೆ ನಮ್ಮ ಇಡೀ ದೇಶದಲ್ಲಿ ಒಂದು ಬದಲಾವಣೆಯ ಅಲೆ ಇದೆ. ಯಾಕಂದರೆ 10 ವರ್ಷದಿಂದ ನಾವು ನೋಡಿ ಸಾಕಾಗಿದ್ದೀವಪ್ಪ, ಚಾನ್ಸ್ ಅಂತೂ ಕೊಟ್ಟಿದ್ದೀವಿ, ಆದರೆ ನಮಗೊಂದು ಚೇಂಜ್ ಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಅದಕ್ಕೆ ಈಗ 10 ವರ್ಷದಿಂದ ಪ್ರಿಯಾಂಕಾ ಗಾಂಧಿ ಮೇಡಮ್ ಅದೇ ಕೇಳಿದ್ದು, ನೀವು ಏನೇನು ಹೇಳಿದ್ರಿ, ಆಶ್ವಾಸನೆಗಳು ನೀವು ಕೊಟ್ಟಿದ್ರಿ, ಎಷ್ಟು ಯುವಕರಿಗೆ ಕೆಲಸ ಕೊಡಿಸಿದ್ರಿ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ರಿ, ಮಹಿಳೆಯರಿಗಿರ್ಬೋದು, ಗ್ಯಾಸ್ ಬೆಲೆ ಇರ್ಬೋದು, ಪ್ರತಿಯೊಂದು ಅಷ್ಟೇ ಸಾಧನೆಗಳು ತೋರಿಸಿ ಇಲ್ಲ, ಅದರಲ್ಲಿ ಏನೂ ಸತ್ಯಾಂಶ ಇಲ್ಲ. ಅದೇ ರೀತಿ ಈಗ ಜನರಿಗೆ ನಮ್ಮ ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ಸಿನ ಮೇಲೆ ಒಂದು ಭರವಸೆ ಇದೆ. ಸೊ 100% ಅತಿ ಹೆಚ್ಚು ಸೀಟ್ಸ್ ಬರುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರ ಮಾತು. ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಗ್ಯಾರಂಟಿಯಿಂದ ಜನರಿಂದ ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದ್ದು ಈ ಬಾರಿ ಗೆಲುವು ನಂದೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.